ಸರ್ವರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, 2018 ಮಾರ್ಚ್ 23ರಂದು ನಡೆದಂತಹ ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ಇಲ್ಲಿದೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇಂದು ನಾನು ನಿಮಗೆ ಬಿ ವಿಭಾಗದಲ್ಲಿ ಸಂಬಂಧಿಸಿದ ಹಾಗೆ ಅನ್ವಯಿಕ ವ್ಯಾಕರಣ, ಅಲಂಕಾರ ಹಾಗೂ ಛಂದಸ್ಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಯಾವುದು ಬಂದಿತ್ತು, ಅವುಗಳನ್ನು ಹೇಗೆ ನಾವು ಸುಲಭವಾಗಿ ಉತ್ತರಿಸಬಹುದು ಅನ್ನೋದನ್ನು ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಗಮನಿಸಿ ವಿದ್ಯಾರ್ಥಿಗಳೇ, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 10 ಪ್ರಶ್ನೆಗಳಿದ್ದಾವೆ, ತಲಾ 1 ಅಂಕದ್ದು. ಗೊತ್ತಿರಲಿ, ಈಗ ಬರುವುದು ಪ್ರಶ್ನೆಗಳು 6, ತಲಾ 1 ಅಂಕ ಇರುತ್ತೆ. 31 ಗುಣಸಂಧಿಗೆ ಉದಾಹರಣೆಯಾಗಿರುವ ಪದ. ಗುಣಸಂಧಿಯ ನಿಯಮ ಗೊತ್ತಿರಲಿ. ಆ ಕಾರಗಳಿಗೆ ಈ ಕಾರಗಳು ಪರವಾದಾಗ ಏಕಾರ, ಊಕಾರ ಪರವಾದರೆ ಓಕಾರ, ಋಕಾರಕ್ಕೆ ಅರ್ಕಾರ ಬಂದರೆ ಅದನ್ನು ಗುಣಸಂಧಿ ಅಂತ ಕರಿತೇವಲ್ವಾ. ಹಾಗಾದರೆ ಆಯ್ಕೆಗಳನ್ನು ನೋಡೋಣ. ಗಿರೀಶ, ಮಹರ್ಷಿ, ಮೈದೂರು, ಷಣ್ಮುಖ. ಎಲ್ಲ ಪದವನ್ನು ಒಮ್ಮೆ ಬಿಡಿಸೋಣ. ಗಿರಿ ಕೂಡಿಸು ಈಶ. ಈ ಕಾರ ಇದೆ, ಈ ದೀರ್ಘ ಸ್ವರ ಬಂದಿದೆ, ಹಾಗಾಗಿ ಅದು ಸವರ್ಣ ದೀರ್ಘ ಸಂಧಿ ಆಗತ್ತೆ. ಮಹಾ ಪ್ಲಸ್ ಋಷಿ ಮಹರ್ಷಿ, ಅಕಾರ ಇದೆ, ಋಕಾರ ಬರ್ತದೆ, ಅರ್ಕಾರ ಬರುತ್ತೆ. ಗುಣಸಂಧಿಯ ನಿಯಮ ಇದು ಅನ್ವಯ ಆಗತ್ತೆ, ಹಾಗಾಗಿ ಇದು ಗುಣಸಂಧಿ ಆಗತ್ತೆ. ಉಳಿದಿದ್ದನ್ನು ಗಮನಿಸುವುದಾದರೆ ಮೈದೋರು, ಮೈ ಕೂಡಿಸು ತೋರು, ಮೈದೋರು. ತ ದ ಬಂದಿದೆ, ಅದು ಕತಪಗಳಿಗೆ ಗದಪಗಳು ಬರುವುದು ಆದೇಶ ಸಂಧಿ. ಷಟ್ ಪ್ಲಸ್ ಮುಖ ಷಣ್ಮುಖ, ಷಟ್ ಪ್ಲಸ್ ಮುಖ. ವರ್ಗದ ಪ್ರಥಮಾಕ್ಷರಗಳಿಗೆ ಯಾವುದೇ ಅನುನಾಸಿಕ ಪರವಾದಾಗ ವರ್ಗದ ಅದೇ ಅನುನಾಸಿಕ ಬಂದಿದೆ, ಟ ವರ್ಗದ ಣ ಬಂದಿದೆ, ಹಾಗಾಗಿ ಇದು ಯಾವುದಾಗ್ತದೆ? ಅನುನಾಸಿಕ ಸಂಧಿ. ಸರಿಯಾದ ಉತ್ತರ ಬಿ, ಮಹರ್ಷಿ. ಮುಂದೆ, ಒಂದು ಪದವನ್ನೋ ವಾಕ್ಯವನ್ನೋ ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನೋ ವಾಕ್ಯವನ್ನೋ ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಎಲ್ಲ ಲೇಖನ ಚಿಹ್ನೆಗಳ ವ್ಯಾಖ್ಯೆ ಗೊತ್ತಿರಬೇಕು. ಈಗಾಗಲೇ ನೋಡಿರುವ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ಅದನ್ನು ಗಮನಿಸಿದ್ದೀರಾ. ಇದಕ್ಕೆ ಉತ್ತರ ಏನಿರ್ಬೋದು? ಮೊದಲು ಆಲೋಚಿಸಿ, ಆನಂತರ ಆಯ್ಕೆಗಳನ್ನು ನೋಡಿ. ವಾಕ್ಯವೇಷ್ಟನ, ಉದ್ಧರಣ, ಆವರಣ, ಭಾವಸೂಚಕ. ಸರಿಯಾದ ಉತ್ತರ ಯಾವುದು? ಹೌದು, ಸಿ, ಆವರಣ. ಆನಂತರದಲ್ಲಿ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವ ವಾಕ್ಯ ಇದು. ವಾಕ್ಯ ಪ್ರಭೇದಗಳ ವ್ಯಾಖ್ಯೆಯನ್ನು ಕೇಳುತ್ತಾರೆ. ಇದು ನಿಮಗೆ ಸುಲಭವಾಗಿ ಗೊತ್ತಿರುತ್ತೆ, ಈಗಾಗಲೇ ಹಲವು ಬಾರಿ ಪುನರಾವರ್ತನೆ ಆಗಿದೆ. ಸರಿಯಾದ ಉತ್ತರ ಯೋಚಿಸಿದ್ರ ಆಯ್ಕೆಗಳನ್ನು ನೋಡೋಣ. ಸಂಯೋಜಿತ ವಾಕ್ಯ, ಸಾಮಾನ್ಯ ವಾಕ್ಯ, ಪ್ರಶ್ನಾರ್ಥಕ ವಾಕ್ಯ, ಮಿಶ್ರವಾಕ್ಯ. ಸರಿಯಾದ ಉತ್ತರ ಹೌದು, ಡಿ, ಮಿಶ್ರವಾಕ್ಯ. ಚಂದ್ರನಂತೆ ಪದವು ವ್ಯಾಕರಣಾಂಶದ ಈ ಗುಂಪಿಗೆ ಸೇರಿದೆ. ಯಾವುದಿರಬಹುದು ಇದು? ಚಂದ್ರನಂತೆ ಅನ್ನೋದಿದೆ, ಚಂದ್ರ ಇದೆ, ಅಂತೆ ಅನ್ನುವಂಥದ್ದಿದೆ, ಹಾಗಾದರೆ ಯಾವುದಾಗತ್ತೆ? ಆಯ್ಕೆಗಳನ್ನು ನೋಡಿ, ಗೊಂದಲ ಜಾಸ್ತಿ ಆದರೆ. ತದಿತಾಂತ ಅವ್ಯಯ, ಕೃದಂತಾವ್ಯಯ, ತದಿತಾಂತ ಭಾವನಾಮ, ಕೃದಂತ ಭಾವನಾಮ. ಹಾಗಾದರೆ ತದಿತಾಂತ ಕೃದಂತಗಳಿಗೆ ಸೇರಿದೆ. ಹಾಗಾದರೆ ಚಂದ್ರ ಅನ್ನೋದು ನಾಮ ಪ್ರಕೃತಿ, ಹಾಗಾಗಿ ಕೃದಂತ ಅಲ್ಲ, ತದಿತಾಂತ. ಹಾಗಾದರೆ ತದಿತಾಂತ ನಾಮವೋ ಇಲ್ಲ, ತದಿತಾಂತ ಅವ್ಯಯವೋ ಅಥವಾ ತದಿತಾಂತ ಭಾವನಾಮವೋ? ಹೌದು, ಅಂತೆ ಅನ್ನೋದು ಬಂದಲ್ಲಿ ಅದೇನಾಗತ್ತೆ? ತದಿತಾಂತ ಅವ್ಯಯ. ಸರಿಯಾದ ಉತ್ತರ ಎ, ತದಿತಾಂತ ಅವ್ಯಯ. ರಾಹುಲ ಪದ ನಾಮಪದದ ಈ ಗುಂಪಿಗೆ ಸೇರಿದೆ. ರಾಹುಲ ಇಟ್ಟಂಥ ಹೆಸರು. ಇಟ್ಟಂಥ ಹೆಸರುಗಳೆಲ್ಲ ಏನಾಗ್ತವೆ? ಆಲೋಚಿಸಿದ್ರ ಆಯ್ಕೆಗಳಲ್ಲಿ ಇದೆಯಾ ನೋಡೋಣ. ರೂಢನಾಮ, ಅನ್ವರ್ಥನಾಮ, ಅಂಕಿತನಾಮ, ಭಾವನಾಮ. ಸರಿಯಾದ ಉತ್ತರ ಸಿ, ಅಂಕಿತನಾಮ. ಕೃದಂತ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ. ಕೃದಂತ ಭಾವನಾಮಕ್ಕೆ ಉದಾಹರಣೆ ಯಾವುದು? ಆಯ್ಕೆಗಳನ್ನು ನೋಡೋಣ. ಮಾಡಿದ, ಮಾಟ, ಮಾಡಲು, ಮಾಡುವ. ಒಂದೊಂದನೇ ನೋಡ್ತಾ ಹೋಗೋಣ. ಮಾಡಿದ, ಮಾಡು ಪ್ಲಸ್ ದ, ಮಾಡಿದ. ಕೃದಂತ ನಾಮದಲ್ಲಿ ಭೂತ ಕೃದಂತಕ್ಕಾಗತ್ತೆ. ಮಾಟ, ಮಾಡು ಪ್ಲಸ್ ಟ, ಮಾಠ. ಯಾವುದಾಗತ್ತದು? ಹೌದು, ಕೃದಂತ ಭಾವನಾಮ. ಮಾಡಲು ಕೃದಂತ ಅವ್ಯಯ, ಮಾಡುವ ವರ್ತಮಾನ ಕೃದಂತ. ಸರಿಯಾದ ಉತ್ತರ ಬಿ, ಮಾಟ. ಆನಂತರದಲ್ಲಿ 37ನೇ ಪ್ರಶ್ನೆ. ಚತುರ್ಥಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ. ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಿಸಿದ ಹಾಗೆ ಎಲ್ಲ ಕಾರಕಾರ್ಥಗಳು ಗೊತ್ತಿರಬೇಕು. ಚತುರ್ಥಿ ಯಾವುದು? ಕರ್ತಾರ್ಥ, ಕರ್ಮಾರ್ಥ, ಕರಣಾರ್ಥ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ. ಹಾಗಾದರೆ ಚತುರ್ಥಿ ಯಾವುದು? ಕರ್ತೃಕರ್ಮ, ಕರಣ, ಸಂಪ್ರದಾನ. ಸರಿಯಾದ ಉತ್ತರ ಇದೆಯಾ?
ಎ ಸಂಪ್ರದಾನ. ಆನಂತರ ಕ್ರಿಯಾರ್ಥಕ ಅವ್ಯಯಕ್ಕೆ ಉದಾಹರಣೆಯಾಗಿರುವ ಪದ. ಅವ್ಯಯದ ವಿಧಗಳೆಲ್ಲ ಗೊತ್ತಿರಲಿ. ಕ್ರಿಯಾರ್ಥಕ ಅವ್ಯಯ ಅಂದರೆ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಪೂರ್ಣ ಅರ್ಥವನ್ನು ಕೊಡುವಂತಹ ಅವ್ಯಯ ಯಾವುದು? ಹಾಗಾದರೆ ಆಲೋಚಿಸಿದ್ರ ಆಯ್ಕೆಗಳನ್ನು ನೋಡೋಣ. ನೀನೇ, ಆದ್ದರಿಂದ, ಚೆನ್ನಾಗಿ, ಸಾಕು ಎಲ್ಲ ಅವ್ಯಯಗಳೇ ಇದ್ದಾವೆ. ನೀನೇ ಅನ್ನುವಂಥದ್ದು ಅವಧಾರಣಾರ್ಥಕ ಅವ್ಯಯ, ಆದ್ದರಿಂದ ಅನ್ನೋದು ಸಂಬಂಧಾರ್ಥಕ ಅವ್ಯಯ, ಚೆನ್ನಾಗಿ ಕ್ರಿಯೆ ನಡೆದ ರೀತಿಯನ್ನು ಹೇಳ್ತಾ ಇದೆ, ಇದು ಸಾಮಾನ್ಯ ಅವ್ಯಯ, ಸಾಕು ಇದು ಸರಿಯಾದ ಉತ್ತರ. ಹಾಗಾಗಿ ಡಿ ಸಾಕು ಅನ್ನೋದು ಕ್ರಿಯಾರ್ಥಕ ಅವ್ಯಯ. ವ್ಯಾಪಾರಿ ಪದದ ತದ್ಭವ ರೂಪ. ತತ್ಸಮ ತದ್ಭವಗಳು ಗೊತ್ತಿರಬೇಕಲ್ವಾ? ವ್ಯಾಪಾರಿ ಏನು? ಬೇಹಾರಿ. ನಾಂ ಬೇಹಾರಿ ಅನ್ನೋ ಪದವೂ ಇದೆ. ಯಾವುದ್ರಲ್ಲಿ ಬರುತ್ತೆ ಅದು? ನೆನಪಾಯ್ತಾ? ದೃಕ್ಷ ಸಾಕ್ಷಿ. ಸರಿಯಾದ ಉತ್ತರ ಸಿ ಬೇಹಾರಿ. ಆಯ್ಕೆಗಳನ್ನು ನೋಡಿದ್ರೆ ನಿಮಗೆ ಗೊಂದಲ ಆಗ್ಬೋದು. ಹಾಗಾಗಿ ಮೊದಲೇ ಉತ್ತರವನ್ನು ಆಲೋಚಿಸಬೇಕು. ಆಯ್ಕೆ ನೋಡಲಿಕ್ಕೆ ಹೋದರೆ ಬಿಕಾರಿ, ಭೀಮಾರಿ, ಬೇಹಾರಿ, ಬಿಹಾರಿ ಅಂತಿದೆ. ಸರಿಯಾಗಿ ಓದ್ಕೊಳ್ಬೇಕು. ಆಗ ನಮಗೆ ಸರಿಯಾದ ಉತ್ತರ ಯಾವುದು ಅನ್ನೋದನ್ನು ಸ್ಪಷ್ಟವಾಗಿ ಬರಲಿಕ್ಕೆ ಸಾಧ್ಯ ಆಗತ್ತೆ. ಮಾಡಳು ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ. ಮಾಡಳು ಏನು ಹೇಳ್ತಾ ಇದೆ? ಅದು ಮಾಡುವುದಿಲ್ಲ ಅನ್ನೋದನ್ನು ಹೇಳ್ತಾ ಇದೆ, ಅಂದರೆ ನಿಷೇಧವನ್ನು ಹೇಳ್ತಾ ಇದೆ. ಹಾಗಾದರೆ ವಿದ್ಯಾರ್ಥಕ, ಸಂಭವನಾರ್ಥಕ, ಪ್ರಶ್ನಾರ್ಥಕ, ನಿಷೇಧಾರ್ಥಕ. ಸರಿಯಾದ ಉತ್ತರ ಡಿ ನಿಷೇಧಾರ್ಥಕ. ಆನಂತರ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ನೋಡಿ, ಇನಾಮು, ಅರಬ್ಬಿ, ಸಲಾಮು. ಈ ಪ್ರಶ್ನೆ ಬೇಡ ಈ ವರ್ಷಕ್ಕೆ. ಯಾಕೆ ಅಂದರೆ ಇದು ಅನ್ಯದೇಶೀಯ ಪದ, ಈ ವರ್ಷ ಖಂಡಿತವಾಗಿಯೂ ಕೇಳೋದಿಲ್ಲ, ಹಾಗಾಗಿ ಬೇಡ. ಹೊಗೆದೋರು ಕ್ರಿಯಾ ಸಮಾಸವಾದರೆ ಚಕ್ರಪಾಣಿ ಸಮಾಸಕ್ಕೆ ಸಂಬಂಧಿಸಿದೆ. ಚಕ್ರವನ್ನು ಪಾಣಿಯಲ್ಲಿ ಧರಿಸಿದವನು ಯಾರೋ ಆತ ಚಕ್ರಪಾಣಿ, ವಿಷ್ಣು. ಸರಿಯಾದ ಉತ್ತರ ಯಾವುದಾಗತ್ತೆ ಹಾಗಾದರೆ? ಬಹುವ್ರೀಹಿ ಸಮಾಸ. ಕದಳಿ ಬಾಳೆ. ವಾಜಿ ನೆನಪಾಗತ್ತಾ? ಯಾವ ಪಾಠದಲ್ಲಿ ಅಥವಾ ಯಾವ ಪದ್ಯದಲ್ಲಿ ಬಂದಿದೆ? ಕದಳಿ ದ್ರುಮಕ್ಕೆ ಕಟ್ಟಲ್ಕೆ ಅಂತ ಬಂದಿತ್ತು, ಅಂದರೆ ಬಾಳೆ ಮರಕ್ಕೆ ಕಡ್ದಾಗ ಗೊತ್ತಾಯಿತು. ವಾಜಿ ಸುವಾಜಿ ಬಂದಿತ್ತಲ್ವಾ? ಏನು ಹಾಗಾದರೆ ಅರ್ಥ? ಕುದುರೆ. ಆಲ್ಜೇನು ಜೋಡು ನುಡಿ, ಬಟ್ಟ ಬಯಲು. ಆಲೋಚಿಸಿ. ಕೆಲವು ಸಾರಿ ನಾವು ದ್ವಿರುಕ್ತಿಯನ್ನು ಜೋಡು ನುಡಿ ಅಂತ ಬರೆಯುವುದುಂಟು, ಬಟ್ಟ ಬಯಲು ಅಂತಲ್ಲ. ಅದು ಬಯಲು ಬಯಲು ಬಟ್ಟ ಬಯಲು. ಹಾಗಾಗಿ ಸರಿಯಾದ ಉತ್ತರ ಯಾವುದು? ದ್ವಿರುಕ್ತಿ. ಆನಂತರ ಛಂದಸ್ಸು. ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯೋದು 3 ಅಂಕಗಳಿಗೆ. ಕಾದದಿರೆ ನಜ್ಜ ಪಾಂಡವರಾದರ್ ಮೇಣಿಂದಿನೊಂದೇ ಸಮರದೊಳಾಮೆ ಅನ್ನುವಂತಹ ಸಾಲನ್ನು ಕೊಟ್ಟಿದ್ದಾರೆ. 2 ಸಾಲುಗಳಿದ್ದಾವೆ, ನಮಗೆ ಗೊತ್ತಿದೆ. 2 ಸಾಲು ಕೊಟ್ಟಲ್ಲಿ ಅದೇನಾಗಿರುತ್ತೆ? ಕಂದ ಪದ್ಯ. ಯಾಕೆಂದರೆ ಕಂದ ಪದ್ಯ ಇರೋದು 4 ಸಾಲು. ಆದರೆ ಪರೀಕ್ಷೆಯಲ್ಲಿ 2 ಸಾಲನ್ನು ಕೊಡ್ತಾರೆ. ಕಾರಣ ಏನು ಅಂದರೆ ಮೊದಲ 2 ಸಾಲಿನಾಗೆ ಉಳಿದ 2 ಸಾಲುಗಳು ಬರ್ತವೆ ಅನ್ನೋದು. ಗಣವಿಭಾಗ ಹೇಗೆ? ಮೊದಲ ಸಾಲು 12 ಮಾತ್ರ ಇರುತ್ತೆ, 4 3 12, 4 4ಕ್ಕೆ ಗಣವಿಭಾಗ ಮಾಡ್ತೀರಾ. 2ನೇ ಸಾಲು 4 5 20, 4 4ರದ್ದು ಎಷ್ಟು ಗಣಗಳು ಬರ್ತದೆ? 5 ಗಣಗಳು. ಅಥವಾ ಆಯ್ಕೆ ಇದೆ. ಇವಾಗ ನಿಮಗೆ ಪರೀಕ್ಷೆಯಲ್ಲಿ ಆಯ್ಕೆ ಇಲ್ಲ. ಆಯ್ಕೆ ಏನಿದೆ? ಒಡವೆಯ ನರ್ತಿಗಿತ್ತೆ ನವನೀತಳಮಂ ಗುರುಗಿತ್ತೆ ನೀಗೊಳಂ ಅಂತ ಪದ್ಯ ಇದೆ. ಇದು 1 ಸಾಲಿನ ಪದ್ಯ. ಹಾಗಾದರೆ 1 ಸಾಲು ಇದ್ದರೆ ಏನಾಗಿರುತ್ತದು? ಹೌದು, ವೃತ್ತ. ಲಘು ಗುರು ಹಾಕ್ತೀರಾ, 3 ಅಕ್ಷರಗಳಿಗೆ ಗಣವಿಂಗಡಣೆ ಮಾಡ್ತೀರಾ. ಆಮೇಲೆ ಯಾವ ಗಣ ಬಂದಿದೆ ಅಕ್ಷರಗಣ ಅನ್ನುವುದರ ಆಧಾರದಲ್ಲಿ ವೃತ್ತವನ್ನು ಗುರುತಿಸ್ತೀರಾ. ಸರಳವಾಗಿ ನಾವು ನೋಡೋದಾದರೆ ಓ ಲಘು ಇದೆ, ಡ ಲಘು ಇದೆ, ವೇ ಲಘು ಇದೆ, ಯ ಲಘುವಿದೆ. ಲಘು 4 ಆಗಿರಲಂತೂ ಅನ್ನುವ ಪದ್ಯ ನಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಲಘು 4 ಇದೆಯಲ್ವಾ? ಹಾಗಾದರೆ ಯಾವುದದು? ಚಂಪಕಮಾಲಾ ವೃತ್ತ. ನ ಜ ಬಜ ಜಂಜರಂ ಬಗೆಗೊಳ್ಳುತ್ತೀರೆ ಚಂಪಕಮಾಲೆ ಎಂದ ಪರ್ ನ ಜ ಬ ಜ ಜ ಜ ರ ಅನ್ನುವ ಗಣವು ಬರುತ್ತೆ. ಆನಂತರದಲ್ಲಿ ಈ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. 3 ಅಂಕದ ಪ್ರಶ್ನೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಮೊದಲು ಅಲಂಕಾರದ ಹೆಸರು ಬರೆಯಿರಿ. ಯಾವುದು ಅಲಂಕಾರ? ದೃಷ್ಟಾಂತ ಅಲಂಕಾರ. ಆನಂತರದಲ್ಲಿ ದೃಷ್ಟಾಂತ ಅಲಂಕಾರದ ಲಕ್ಷಣ. 2 ಬೇರೆ ಬೇರೆ ವಾಕ್ಯಗಳಲ್ಲಿ ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವವು ತೋರಿ ಬಂದರೆ ಅದನ್ನು ದೃಷ್ಟಾಂತ ಅಲಂಕಾರ ಎನ್ನುವರು ಅಂತ ಬರೀತೀರಿ. ಇಲ್ಲಿ ಬರಿಬೇಕಾಗತ್ತೆ
ಉಪಮೇಯ ಮಾತು ಬಲ್ಲವನಿಗೆ ಜಗಳವಿಲ್ಲ, ಉಪಮಾನ ಊಟ ಬಲ್ಲವನಿಗೆ ರೋಗವಿಲ್ಲ, ಅಥವಾ ಬಿಂಬ ಪ್ರತಿಬಿಂಬ ಎಂಬುದಾಗಿ ಬರೀಬಹುದು. ಆನಂತರ ಸಮನ್ವಯ ಹೇಗೆ ಮಾಡಬೇಕು? ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ವಾಕ್ಯದಲ್ಲಿ ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವ ತೋರಿ ಬರುತ್ತಿರುವುದರಿಂದ ಇದನ್ನು ದೃಷ್ಟಾಂತ ಅಲಂಕಾರ ಎನ್ನುವರು ಎಂಬುದಾಗಿ ಬರೀತೀರ. ಅಥವಾ ಸಿಡಿಲ ಸಿಡಿದಾಂಗ ಗುಂಡು ಸುರಿದಾವ, ಯಾವುದಿದು? ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ ಎಲ್ಲ ಬರಿಬೇಕು ಅಲ್ವಾ? ನೋಡಿದಾಗಲೇ ಗೊತ್ತಾಗುತ್ತೆ ನಿಮಗೆ ಅಲಂಕಾರ ಯಾವುದು? ಉಪಮಾ ಅಲಂಕಾರ. ಆನಂತರ ಉಪಮೇಯ ಯಾವುದು? ಹೌದು, ಸುರಿದ ಗುಂಡು. ಉಪಮಾನ ಸಿಡಿದ ಸಿಡಿಲು. ಉಪಮಾವಾಚಕ ಹಾಂಗ. ಹಾಗೆಯೇ ಸಮಾನ ಧರ್ಮ, ಸಮನ್ವಯ ಇವೆಲ್ಲವನ್ನು ಬರೆದಲ್ಲಿ ನಿಮಗೆ ಪೂರ್ಣ 3 ಅಂಕಗಳು ಲಭಿಸುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದಿಷ್ಟು 2018 ಮಾರ್ಚ್ ಪರೀಕ್ಷೆಯಲ್ಲಿ ಕೇಳಲಾದಂತಹ ವ್ಯಾಕರಣ ವಿಭಾಗಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಾಗಿವೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.